ಪಾತಿಗಳೈವರಿಂದೆನ್ನ ಪಂಥ ಸಲಿಸೆ ಪಾತಕ ಗುರುಕುಲ ಹತವಾಹೆ ಬಿರುಮುಡಿಯ ಕಟ್ಟಿಸುವೆನೆ ವೀಕ್ಷಿಸೆ ಜಗದಾಪೋಸ್ಯಮ ಸಹಿಸೆನಯ್ಯ ತನುವನೀಗುವುದೊಂದೇ ರಕ್ಷೆ ಮಾಧವ ಕೇಶವ ಕೃಷ್ಣ ಕೃಷ್ಣ ವಾಸುದೇವ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಬಾಳಲಿನೊಂದೇ ಬಹುದಿನದಿಂದೆ ಕಷ್ಟವ ಪಡಲಾರೆನಾ ಸ್ವಾಮಿ ಕಷ್ಟವ ಪಡಲಾರೆನಾ ಬಾಳಲಿನೊಂದೇ ಬಹುದಿನದೊಂದೇ ಕಷ್ಟವ ಪಡಲಾರೆನಾ ಸ್ವಾಮಿ ಕಷ್ಟವ ಪಡಲಾರೆನಾ ಸೃಷ್ಟಿಯೊಳಗೆ ನೀ ಕೃಷ್ಣ ಸೃಷ್ಟಿಯೊಳಗೆ ನೀ ಶ್ರೇಷ್ಠನು ನೀನಯ್ಯ ಸೃಷ್ಟಿ ಪಾಲಕ ಎನ್ನ ಕಷ್ಟವ ಪರಿಹರಿಸು ಸೃಷ್ಟಿ ಪಾಲಕ ಎನ್ನ ಕಷ್ಟವ ಪರಿಹರಿಸು ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಕೃಷ್ಣ 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 ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಕೂಡ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯ್ತಲ್ಲ. ಅಯ್ಯೋ ದುರ್ವಿಧಿಯೇ ದುರ್ವಿಧಿಯೇ, ಎಂದಿಗೆ ಇದರಿಂದ ನನಗೆ ಮುಕ್ತಿ ದೊರಕುವುದು ಕಾಣದಲ್ಲ.
ಇಂದುಮತಿ, ಕಡೆಗೂ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲವು ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು. ಎನ್ನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಐವರನ್ನು ಮುಗಿಸಲು ಹತ್ತಿದ್ದ ಆ ವಿಷ ಜಂತು ನಡನೆ ಶಾಂತಿ. ಕಪಟ ದ್ಯೂತದಲ್ಲಿ ನಮ್ಮಗಳ ಸಿರಿಯನ್ನು ಅಪಹರಿಸಿ ವಾರ ಕಷ್ಟ ಕಾರ್ಪಣ್ಯಕ್ಕೆ ತಂದೊಡ್ಡಿದ ಆ ನಯವಂತಕನಲ್ಲಿ ಶಾಂತಿ. ಸಹಜರರ ಪತ್ನಿ ಎಂಬ ಅಭಿಮಾನವಿಲ್ಲದೆ ತುಂಬಿದ ಸಭೆಯಲ್ಲಿ ಪಾಂಚಾಲಿ ಭಾ ನನ್ನ ತೊಡೆಯನ್ನು ಅಲಂಕರಿಸು ಎಂದನಲ್ಲ ಆ ಭಾತೃದ್ರೋಹಿ. ಅವನೊಡನೆ ಶಾಂತಿ ಕ್ರೂರ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ. ಆಗ ಇಲ್ಲಿ ಹೋಗಿದ್ದಣ್ಣ ಈ ನಿನ್ನ ಶಾಂತಿ. ಪಡ ಗುರುಕುಲವ ಕಡಿಸಿಡದೆಂದು ಬುಡಬಯಸುವೆ ನಾ ಪಡವಿಯಳು. ಪಡ ಗುರುಕುಲವ ಕಡಿಸಿಡದೆಂದು ಬುಡಬಯಸುವೆ ನಾ ಪಡವಿಯಳು. ಜನರ ಒಡಲ ಕಡಿಸಿಡಲು ಸರಗ ಮೆಡಿಯುತ್ತಿರುವನು ವಿಧ ವಿಧದಿ. ಜನರ ಒಡಲ ಕಡಿಸಿಡಲು ಸರಗರ ಮೆಡಿಯುತ್ತಿರುವನು ವಿಧ ವಿಧದಿ. ಮಧಾಂಧ ಕುರುಕುಲ ವಿಧಾರಿತ ಪಡ ಮಧಾಂಧ ಕುರುಕುಲ ವಿಧಾರಿತ. ಮಧಾಂಧ ಕುರುಕುಲ ವಿಧಾರಿತ ಪಡ ಮಧಾಂಧ ಕುರುಕುಲ ವಿಧಾರಿತ. ಪಡ ಕುರುಕುಲವ ಕಡಿದಿರದೆಂದು ಬುಡವೈಸುವೆ ನಾ ಪಡವಿಯಳು. ಬುಡವೈಸುವೆ ನಾ ಪಡವಿಯಳು. ಬುಡವೈಸುವೆ ನಾ ಪಡವಿಯಳು. ಭೀಮಸೇನ, ನಿನ್ನ ಹೃದಯಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ತಾಳ್ಮೆಯಿಂದಿರು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಇದೀಗ ತಾನೇ ದೂತರು ಸಮಾಚಾರವನ್ನು ತಂದಿರುವರು. ಅರ್ಜುನನು ಇನ್ನೇನು ಶ್ರೀಕೃಷ್ಣ ಪರಮಾತ್ಮನೊಡನೆ ಇಲ್ಲಿಗೆ ಬರುತ್ತಿರುವರು. ಶಾಂತನಾಗು. ಪರಮಾತ್ಮ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪರಮಾತ್ಮ. ಧರ್ಮಜ, ನಿನ್ನ ಬರುವಿಕೆಯಿಂದ ತುಂಬಿ ಬಂತು ಮನಕಾನಂದ. ನಿನ್ನ ಚರಣ ಸೇವೆ ಮಾಡಿ ಧನ್ಯನಾಗುವೆ. ಕೃಷ್ಣ ನಿನ್ನ ಬರುವಿಕೆಯಿಂದ ತುಂಬಿ ಬಂತು ಮನಕಾನಂದ. ನಿನ್ನ ಚರಣ ಸೇವೆ ಮಾಡಿ ಧನ್ಯನಾಗುವೆ. ಹಗಲು ಹಿರುಳು ನಿನ್ನೆಯ ನೆನಪೆ ನಮ್ಮ ಮನದಲ್ಲಿ. ಪರಮಾತ್ಮ, ಹಗಲು ಹಿರುಳು ನಿನ್ನೆಯ ನೆನಪೆ ನಮ್ಮ ಮನದಲ್ಲಿ. ನಿನ್ನ ಋಣವೈವರು ನಾವು ಎಂದು ಮರೆಯಲಾರೆವು. ನಿನ್ನ ಋಣವೈವರು ನಾವು ಎಂದು ಮರೆಯಲಾರೆವು. ಕೃಷ್ಣ ನಿನ್ನ ಬರುವಿಕೆಯಿಂದ ತುಂಬಿ ಬಂತು ಮನಕಾನಂದ. ನಿನ್ನ ಚರಣ ಸೇವೆ ಮಾಡಿ ಧನ್ಯನಾಗುವೆ.
ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯ ಪುರುಷೋತ್ತಮ. ನಮ್ಮಗಳ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ವಾಸುದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ಇಷ್ಟೊಂದು ಹೊಗಳಿಕೆಯ ಮಾತಿಗೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗೋಸ್ಕರ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತತೆಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಕಮಲಾಕ್ಷ. ಪರಮಾತ್ಮ, ಸಮರವನೊಲ್ಲೆನಯ್ಯ ಕಮಲಾಕ್ಷ. ಜಲದ ಬೊಬ್ಬಿಡಿ ಬಂದಿರಿ ಭೋಗ ನಶ್ವರ. ಪರಮಾತ್ಮ, ಜಲದ ಬೊಬ್ಬಿಡಿದಂತೆ ಸಿರಿಭೋಗ ನಶ್ವರ ಹಿಮದಂಬಯ ಅಶಾಶ್ವತ ನರ ಜನ್ಮ. ಪರಮಾತ್ಮ, ಹಿಮದಂಬಯ ಅಶಾಶ್ವತ ನರ ಜನ್ಮ. ಹಿಮದಂಬಯ ಅಶಾಶ್ವತ ನರ ಜನ್ಮ. ಹಿಮದಂಬಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ. ಕುರು ಬಾಂಧವರ ಶವಗಳ ಕಾಂಬುದೇ. ಪರಮಾತ್ಮ, ಕುರು ಬಾಂಧವರ ಶವಗಳ ಕಾಂಬುದೇ. ಎನ್ನುವನ್ನು ಮಣ್ಣಿಗೋಸ್ಕರ. ಪರಮಾತ್ಮ, ಎನ್ನುವನ್ನು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಪರಮಾತ್ಮ, ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಸಮರವನೊಲ್ಲೆನಯ್ಯ ಕಮಲಾಕ್ಷ. ಜಲದ ಬೊಬ್ಬಿಡಿದಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಬೊಬ್ಬಿಡಿದಂತೆ ಸಿರಿಭೋಗ ನಶ್ವರ. ಹಿಮದಂಬಯ ಅಶಾಶ್ವತ ನರ ಜನ್ಮ. ಹಿಮದಂಬಯ ಅಶಾಶ್ವತ ನರ ಜನ್ಮ. ಮದಂಬಯ ಅಶಾಶ್ವತ ನರ ಜನ್ಮ. ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಧರ್ಮಜ, ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ವಾಸುದೇವ, ಹೇಳು. ಆದ್ದರಿಂದ ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ
ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ವೈರಿ ಕೊರಕಲಾದವರನ್ನು ವಧಿಸುವೆನು. ವೈರಿ ಕೊರಕಲಾದವರನ್ನು ವಧಿಸುವೆನು. ಸರಿಯೆಂದರೆದೋ ದುರಹಂಕಾರದಿ, ಸರಿಯೆಂದರೆದೋ ದುರಹಂಕಾರ ಧಿಕ್ಕರಿಸಬಲು ಸಾಧ್ಯನೆಂದರೆ ವೈರಿ ಕೊರಕಲಾದವರನ್ನು ವಧಿಸುವೆನು. ಅನುಸರೆನ್ನುವ ಅಕ್ಕರೆ ಇಲ್ಲದ ಸಾಕಿದ ಕುರುಡದ ಕುರುಡಿಗಳ, ಅನುಸರೆನ್ನುವ ಅಕ್ಕರೆ ಇಲ್ಲದ ಸಾಕಿದ ಕುರುಡದ ಕುರುಡಿಗಳ ಭಕ್ತವೆಲ್ಲವ ಭಕ್ಷಿಸಿ ನಮಗಂಡೋಜವ ತೆಗೆದು ರಕ್ಕಸರಂ. ಭಕ್ತವೆಲ್ಲವ ಭಕ್ಷಿಸಿ ನಮಗಂಡೋಜವ ತೆಗೆದು ರಕ್ಕಸರಂ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣೊಕ್ಕಿಸದಿರುವೆನ ರಣದೊಳಗೆ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣೊಕ್ಕಿಸದಿರುವೆನ ರಣದೊಳಗೆ. ಸಭೆಯೊಳು ಧರ್ಮಾಧಿಪತ್ಯ ಜನಿದ, ಸಭೆಯೊಳು ಧರ್ಮಾಧಿಪತ್ಯ ಜನಿದ ಧರ್ಮೋತ್ಕರವರ ಎದೆಯನ್ನು ಬಗೆದು ವೈರಿ ಕುರುಕುಲವರನ್ನು ವಧಿಸುವೆನು. ಸಿರಿಯೆಂದರೆದೋ ದುರಹಂಕಾರದಿ, ಸಿರಿಯೆಂದರೆದೋ ದುರಹಂಕಾರ ಧಿಕ್ಕರಿಸಬಲು ಸಾಧ್ಯನೆಂದರೆ ವೈರಿ ಕುರುಕುಲವರನ್ನು, ಕುರುಕುಲವರನ್ನು ಎದೆ ಬಗೆದು ಬಿಸಾಡುವೆನು. ನಮ್ಮಗಳ ಅಭಿಮತವೇ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಘಟ್ಟಿ ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸುತ್ತಿದೆ. ಅದನ್ನು ಮುನ್ನುಗ್ಗಿ ಭೇದಿಸೋಣವೆಂದರೆ ಹಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು, ಸುಡಬೇಕು ನಮ್ಮಗಳ ಹೇಳಿ ಜನ್ಮವನ್ನು. ವಾಸುದೇವ, ಅಗ್ರಜರ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಇತ್ಯಾದಿ ಅನಿಷ್ಟ ದೈವಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರ, ಧಿಕ್ಕಾರವಿರಲಿ ನಮ್ಮೀ ಕೀರ್ತನದ ಬಾಳ್ವೆಗೆ. ಭೀಮಾರ್ಜುನರೇ, ನೀವು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವರೆ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸಮ್ಮತ ತಾನೇ? ಮಡದಿಗಾದ ಅಪಮಾನದ ಕಡೆಗೆ ಸ್ವಲ್ಪ ಕೂಡ ಗಮನ ಕೊಡದೆ ಬಾರಿಗೂ ಸಂಜೆಯನ್ನು ಪ್ರಯತ್ನ ಪಡುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ಸಮ್ಮತನೆಂದು ಯಾವ ಬಾಯಲ್ಲಿ ಹೇಳಲಿ ಕೃಷ್ಣ, ಯಾವ ಬಾಯಲ್ಲಿ ಹೇಳಲಿ? ಜನಾರ್ದನ, ಸಹೋದರಿ ಜನಾರ್ದನ, ತೋರದೆ
ಪರಮಾತ್ಮ ಮಾಡಿದೀಗ ಅಪಮಾನದ ಕಡೆ ಸ್ವಲ್ಪವೂ ಕೂಡ ಗಮನವೇ ಕೊಡುವುದಿಲ್ಲ ಇವರು. ಅಂದ ಮೇಲೆ ಇವರನ್ನು ಹೇಳುವುದು ಸಮ್ಮತವೆಂದು ಹೇಗೆ ಹೇಳಲಿ? ಕೃಷ್ಣ, ಇವರು ಧರ್ಮರಾಯರು. ಚೂಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮಪತ್ನಿಯನ್ನೇ ದ್ಯೂತದಲ್ಲಿ ಫಣವಾಗಿಟ್ಟು ಸೋತ ಧರ್ಮಪ್ರಭು ದ್ರೌಪದಿ. ಇವರು ಹೇಳುವುದು ನ್ಯಾಯ ಸಮ್ಮತ, ಧರ್ಮ ಸಮ್ಮತ, ನ್ಯಾಯ ಸಮ್ಮತ. ಹೀಗಿರುವಾಗ ಇವರಿಗೆ ಏನು ಹೇಳಲಿ? ಇನ್ನು ಇವರು ಭೀಮದೇವ. ಬಂಡಿ ಬಂಡಿ ಅನ್ನವನ್ನು ತಿಂದ ಬಂಡ ಬಕನನ್ನೇ ಕೊಂದ ಧೋಂಡ. ನಿನಗೇಕೆ ಬೇಕು ಏ ಗದಾದಂಡ? ಸಾಕು, ಅದನ್ನು ಅತ್ತ ಬಿಸಾಡಿ ಕೈಯಲ್ಲಿ ಸೌಟನ್ನಾದ್ರೂ ಹಿಡಿದುಕೊಳ್ಳಿ. ಅದೇ ನಿಮಗೆ ತಕ್ಕದ್ದಾಗಿದೆ. ಇನ್ನು ಇವರು ಅರ್ಜುನ, ಪಾರ್ಥ, ಫಲ್ಗುಣ, ಮಧ್ಯಮ ಪಾಂಡವ, ಕಿರೀಟಿ. ಇವರಿಗೆ ದಶನಾಮಾಂಕಿತ ಬೇರೆ. ಪರಶುವನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಶಾಲಿಯಲ್ಲವೇ ಇವರು? ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟರಾಯನ ಮನೆಯಲ್ಲಿ ಆವತಿಗೆ ತಕಥಾಯ್ ಎಂದು ನಾಟ್ಯವನ್ನು ಕಚ್ಚುತ್ತಿದ್ದಾಗಿನಿಂದ ಈ ಕಿರೀಟಿಯ ಪರಾಕ್ರಮವು ಅದರಲ್ಲಿ ಹರಿಗೆ ಹೋಯಿತು. ನಾನು ಬೇರೆ ಕಾಣೆ. ಛೇ, ನಿಮಗೇಕೆ ಬೇಕು ಗಾಂಡೀವ? ಅದನ್ನು ಅತ್ತ ಬಿಸಾಡಿ ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಕೃಷ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಭೃತ್ಯ ಸ್ವರೂಪರ ಕೃಷ್ಣ. ಇವರ್ಯಾರ ಸಹಾಯವೂ ನನಗೆ ಬೇಕಾಗಿದೆ. ನಾನೇ ರಣರಂಗಕ್ಕೆ ರಣಚಂಡೆ ಅಂತ ನುಗ್ಗಿ ಕೌರವರನ್ನು ಒಬ್ಬೊಬ್ಬರನ್ನಾಗಿ ರಣಭೂಮಿಯಲ್ಲಿ ನಾನೇ ಬಲಿಗೊಟ್ಟು ಬರುವೆನು. ನನ್ನ ಈ ಮುಡಿಯನ್ನು ಅವರ ರಕ್ತದಿಂದ ನಾನೇ ಕಟ್ಟಿಕೊಳ್ಳುವೆನು. ಅದು ಸಾಧ್ಯವಾಗದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ದೇಹ ತ್ಯಾಗ ಮಾಡುವೆನು. ಕೃಷ್ಣ, ಅಗ್ನಿಯಲ್ಲೇ ದೇಹ ತ್ಯಾಗ ಮಾಡಿಬಿಡುವೆನು. ಸಮಾಧಾನ ತಂದುಕೋ. ಇದೀಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಬೇರೆ, ಈಕೆಯ ಅಭಿಪ್ರಾಯವೇ ಬೇರೆ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹಾಡಿದ ಮಾತನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಹೋದರಿಂದ ಆಗುವ ಪ್ರಯೋಜನವಾದರೂ ಏನು ಇಲ್ಲ. ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಈ ಒಳಪತಿಯರುಗಳಲ್ಲವೇ? ಅವರೇ ಅದನ್ನು ಬಗೆಯಿಸಲಿ. ಹೋದಕ್ಕೂ ನನಗೂ ಯೋಗ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ನೆರೆದ ಮಹಾಸಭೆಯಲ್ಲಿ ಆ ದುಶ್ಯಾಸನನ ಒಡಲನ್ನು ಬಗೆದು ಆತನ ಬಿಸಿ ರಕ್ತದಿಂದ ದ್ರೌಪದಿಯ ಕಟ್ಟಿದ ಮುಡಿಯ ಕಟ್ಟಿಸುವನೆಂದು ನೀ ಮಾಡಿದ ಶಪಥ, ಓಹೋ, ಅಲ್ಲಿ ನೆರೆದಿದ್ದ ಸಭಿಕರನ್ನು ಮೆಚ್ಚಿಸುವುದಷ್ಟಕ್ಕೆ ಅಲ್ಲವೇ ಭೀಮಸೇನ? ಮುರುಕೋದರ ಬಕಾಸುರ ಮರ್ಧನ. ಈ ನಿನ್ನ ಕೋಹ ಕಂಠದ ಕರಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವ ಹೊಲ್ಲಬೇ. ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯೋ ತರಿಸುವೆನು. ಕಾಲನೇ ಕೌರವನ ಬೆಂಬಲವಾಗಿ ನಿನ್ನಲ್ಲಿ ಬಗೆಯ ಗುರು ಸಮುದ್ರವ ಎಳೆದ ತರುವೆನ ದುರ್ಯೋಧನ ದುಶ್ಯಾಸನನೆಂಬ ದುಷ್ಕೀಟಗಳ ಓಡಿಗಟ್ಟುವೆನೋ ಓತಕಿ ದುರ್ಯೋಧನ ತೊಡೆಯ ದ್ರುಪದ ಸುದ್ದೆ ಕಟ್ಟಿಸುವ ಈ ನಿನ್ನ ಬಿರುಮುಡಿಯ ನರಕಮರ್ಧನ ಭೀಮ ಕೇಳನ್ನು ಅಭಿಮತವ ಬಳಸೋನ್ನತೆ ಕುಲ ಹೇಡಿಗಳನ್ನು ಹೇಳಿ ತಂದು ರಣಕ್ಕೆ ತಲೆಗಳನ್ನು ಕಡಿ ರಣದಾಹ ಮುಗಿಸಿಕೊಳ್ಳುವೆ
ರಣಗಳನ್ನು ಕೇಳಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ಕುರುಬನು ಮುಟ್ಟಿದ ಚಂಡ ಕೌರವನ ಕೊಂಡ ಸೇರಿ, ಪಾಂಡವರ ರಸಿಯ ಕುರುಬನು ಮುಟ್ಟಿ ಚಂಡ ಕೌರವನ ಗೊಂಡಿಗೆ ಸೇರಿ ಗಂಡ ಹೆಲುಬುಗಳ ತುಂಡರಿಸಿ ನನ್ನ ಚಂಡಿಗೌತನವ ಮಾಡಿಸುವೆ, ಗಂಡ ಹೆಲುಬುಗಳ ತುಂಡರಿಸಿ ನನ್ನ ಚಂಡಿಗೌತನವ ಮಾಡಿಸುವೆ. ಬಾರ್ಧರೆವ ಕಾರ್ಬೋಡ ತನ್ವಯ ಆರ್ಭಟಿಸಿ, ಬಾರ್ಧರೆವ ಕಾರ್ಬೋಡ ತನ್ವಯ ಆರ್ಭಟಿಸಿ ಭೀಮನ ಗಜಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಬಾರ್ಧರೆವ ಕಾರ್ಬೋಡ ತನ್ವಯ ಆರ್ಭಟಿಸಿ ಭೀಮನ ಗಜಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ವದಿಂದರವ ಕುಲುವರಲ ಕಾಲ್ಗಳ ಹಿಡಿದು ಗಿರಗಿರನೆ ಗಿರಗಿರನೆ ತಿರುಗಿ ನೆಲ ಕಪ್ಪಳಿಸುವೆ. ಬಲಶೂನ್ಯತೆ ಕುಲ ಹೇಡಿಗಳನ್ನು ಎಳೆ ತಂತುರ ತಲೆಗಳನ್ನು ಹೆಡೆಗಳನ್ನು ಕಡಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ವಾಸುದೇವ, ವಿಷಸರ್ಪಕ್ಕೆ ಹಾಲುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ. ನಾನಲ್ದೋ ಕೈದ ಸಮತ ರಣದೊಳು ಕೋರುವೆ, ನಾನಲ್ದೋ ಕೈದ ಸಮತ. ನಾನಲ್ದೋ ಕೈದ ಸಮತ ರಣದೊಳು ಕೋರುವೆ, ನಾನಲ್ದೋ ಕೈದ ಸಮತ. ಅರನೆಲ್ ಭರತ ಏ ಕರದ್ಯಂ ಗುರುಕುಲವನ್ನು ಓದಿಸುವೆ, ಭರತ ಏ ಕರದ್ಯಂ ಗುರುಕುಲವನ್ನು ಓದಿಸುವೆ. ನಾನಲ್ದೋ ಕೈದ ಸಮತ ರಣದೊಳು ಕೋರುವೆ, ನಾನಲ್ದೋ ಕೈದ ಸಮತ. ಏ ಪಾಂಡವ ಕುಲ ಸತಿಯಂ ಹವ ಏಳನ ಗೈದ ಕುಲ ನೆಲೆಗಿಲ್ಲದೆ ಅಲೆಯುವ ಕರ್ಣನಗೆ. ಪಾಂಡವ ಕುಲ ಸತಿಯಂ ಹವ ಏಳನ ಗೈದ ಕುಲ ನೆಲೆಗಿಲ್ಲದೆ ಅಲೆಯುವ ಕರ್ಣನ ಕೊಲುವೆ ನೆರು. ನಾನಲ್ದೋ ಕೈದ ಸಮತ ರಣದೊಳು ಕೋರುವೆ, ನಾನಲ್ದೋ ಕೈದ ಸಮತ. ವೀರ ಪರಾಕ್ರಮಿ ಹೈವರು ನಾವು ನಾರಿಯ ಪಂಥವ ತೀರಿಸದಾದೆವು, ವೀರ ಪರಾಕ್ರಮಿ ಹೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಮಾರಿಗಿರಿಯ ನಂದಣ್ಣನ ಮಾತಿಗೆ, ಮಾರಿಗಿರಿಯ ನಂದಣ್ಣನ ಮಾತಿ ಮೀರದೆ ಸೋತು ಶರಣಾಗಿದೆನು. ನಾನಲ್ದೋ ಕೈದ ಸಮತ ರಣದೊಳು ತೋರುವೆ, ನಾನಲ್ದೋ ಕೈದ ಶಪಥ, ಕೈದ ಶಪಥ, ಕೈದ ಶಪಥ. ವಾಸುದೇವ, ಅರ್ಥ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆಯಲೇಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಅಭಿಮಾನದಿಂದ ಬಹಿರಂಗದಲ್ಲಿ ನಿನ್ನ ಆಜ್ಞೆಗೆ ತಲೆಬಾಗಿದರು, ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ಧಗಧಗನೆ ಒತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಮನ ಬಂದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾಗಿಯಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ
ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ಪರಮಾತ್ಮ. ನಾಳಿನ ಕುರುಸಭೆ. ಆಗಲಿ ಪರಮಾತ್ಮ. ತಂಗಿ, ಆದರೂ ಯಾವುದೇ ಕಾರಣಕ್ಕೂ ತಾವು ಸಂಧಿ ಮಾಡಿಕೊಂಡು ಬರಬಾರದು. ನಿನಗೆ ಸದಾ ಕಾಲು ಈ ತಂಗಿ ಮೇಲೆ ಒಂದು ಕಣ್ಣಿರಲಿ. ಏನನ್ನು ಮೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿರುವುದು. ತಂಗಿ, ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ. ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ ದಿನ ಜನ ಮಲ್ದಾರೆ ದಾನವ ಸಂಹಾರಿ. ಕೃಷ್ಣ ಕೃಷ್ಣ ದಿನ ಜನ ಮಲ್ದಾರೆ ದಾನವ ಸಂಹಾರಿ. ಪರಮಾತ್ಮ ದಿನ ಜನ ಮಲ್ದಾರೆ ದಾನವ ಸಂಹಾರಿ ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ ಕೃಷ್ಣ ತಂಗಿ, ಈ ವಿಚಾರದಲ್ಲಿ ನಿನ್ನ ಪತಿಗಳೇ ಮೌನವಾಗಿರುವಾಗ ನಾನು ಮಾಡುವುದಾದ್ರೆ ಏನು ಸಹೋದರಿ? ಪರಮಾತ್ಮ ಹೇಗಾದ್ರಾಗ ನನ್ನ ಪತಿಗಳು ಏನೇ ಹೇಳಿದ್ರು ಕೂಡ ತಾವು ಸಂಧಿ ಮಾಡಿಕೊಂಡು ಬರಬಾರದು. ಚಿಂತೆ ಪಡದಿರುನೆ ಚಿಂತೆ ಪಡದಿರುನೆ ಶಾಂತಿಯ ತಾಳುನೆ ಸದೆಯೇ ನಿನ್ನಯ ಮನದಲ್ಲಿ ಚಿಂತೆ ಪಡದಿರುನೆ ಶಾಂತಿಯ ತಾಳುನೆ ಸದೆಯೇ ನಿನ್ನಯ ಮನದಲ್ಲಿ ಚಿಂತೆ ಪಡದಿರುನೆ. ತಂಗಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಣೆ ನೀನು ಮರೆಬೆನೆ ನಿಮ್ಮನೆ ಮುರಬೈರೇ. ವ್ಯಾಕುಲ ಪಡಲೇಕೆ ಮೃದು ಹೃದಯಣೆ ನೀನು ಮರೆಬೆನೆ ನಿಮ್ಮನು ಮುರಬೈರೇ. ನೀ ನಸು ನಗುತ್ತೀರೇ ಆ
ನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ, ನೀ ನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ, ನಿಮ್ಮ ಏಳಿಗೆಗಾಗಿಯೇ ಮರೆತಿಹೆ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿ ಮರೆತಿಹೆ ವಿಶ್ರಾಂತಿ, ವಿಜಯ ನಿಮಗಿಂದು ಒದಗೆ ಬಂದಿರುವುದು, ಚಿಂತೆ ಪಡದೆ ನಿಶ್ಚಿಂತೆ ಎಂದಿ ಚಿಂತೆ ಪಡದಿರುನೆ, ಶಾಂತಿಯ ತಾಳು ಸದೆಗೆ ನಿನ್ನಯ ಮರದಲ್ಲಿ ಚಿಂತೆ ಪಡದಿರುನೆ. ಸಹೋದರಿ, ಮಥಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ಮಥಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ಸರ್ಪಲಾಂಛನನ ದರ್ಪ ಮುರಿಯು ಕಪಿಧ್ವಜವ ದಿಗ್ವಿಜಯದಿ ಮರೆಸಿ, ಸರ್ಪಲಾಂಛನನ ದರ್ಪ ಮುರಿಯು ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವ, ಚಿಂತೆ ಪಡೆದಿರುನಿ ಶಾಂತಿಯ ತಾಳು ಸದೆಯೇ ನಿಮ್ಮಯ ಮನದಲ್ಲಿ ಚಿಂತೆ ಪಡೆದಿರುನಿ, ಸದೆಯೇ ಚಿಂತೆ ಪಡೆದಿರುನಿ, ಸದೆಯೇ ಚಿಂತೆ ಪಡೆದಿರುನಿ. ಆ ಆ ಆ ತಂಗಿ, ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನ ಕೋಪವನ್ನೇ ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ಮಾತ್ರ ನಿನ್ನದು ಆಗಬಹುದೇ? ಆಗಬಹುದು.